ಸ್ವಾತಿ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಜ್ಜಿನಿ. ವಿಷಯ ವಿಜ್ಞಾನ, ಮರುಸಿಂಚನ. ಅಧ್ಯಾಯ 3 ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಫಲಿತಾಫಲ 3.4. ಆಹಾರದಲ್ಲಿರುವ ಪ್ರಮುಖ ಘಟಕಾಂಶಗಳ ಪ್ರಾಮುಖ್ಯತೆಯನ್ನು ತಿಳಿಯುವರು. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸ್ವಾತಿ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಜ್ಜಿನಿ. ವಿಷಯ ವಿಜ್ಞಾನ, ಮರುಸಿಂಚನ. ಅಧ್ಯಾಯ 3 ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಫಲಿತಾಫಲ 3.4. ಆಹಾರದಲ್ಲಿರುವ ಪ್ರಮುಖ ಘಟಕಾಂಶಗಳ ಪ್ರಾಮುಖ್ಯತೆಯನ್ನು ತಿಳಿಯುವರು. ಇಲ್ಲಿ ನಿಮ್ಮ ಬುಕ್ನಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ ನೋಡ್ರಿ. ವಿದ್ಯಾರ್ಥಿಗಳೇ, ನಿಮಗೆ ತಿಳಿದಿರುವ ಆಹಾರದ ಘಟಕಾಂಶಗಳು ಮತ್ತು ಅವುಗಳನ್ನು ಹೊಂದಿರುವ ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡಿ. ನಂತರ ಮುಂದೆ ಕೊಟ್ಟಿರುವ ಚಿತ್ರಗಳಲ್ಲಿ ಅವುಗಳನ್ನು ಪ್ರತ್ಯೇಕವಾಗಿ ಬರೆಯಿರಿ. ಇಲ್ಲಿ ಹಸಿರು ತರಕಾರಿಗಳನ್ನು ನಾವು ನೋಡ್ತಿದ್ದೆ ತಾನೆ. ಆಲೂಗಡ್ಡೆ, ಕ್ಯಾರೆಟು, ಟೊಮೊಟ, ಬೀಟ್ರೋಟು, ಬೀನ್ಸು, ಬದನೆಕಾಯಿ. ಈ ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಇರ್ತವೆ. ಲಿಪಿಡ್ಸ್ಗಳು ಅಂದರೆ ಎಣ್ಣೆ ಪದಾರ್ಥ. ಉದಾಹರಣೆಗೆ ಸನ್ಫ್ಲವರ್ ಎಣ್ಣೆ, ಆಮೇಲೆ ಬೆಣ್ಣೆ, ತುಪ್ಪ ಬರುತ್ತಲ್ಲ. ಪ್ರೋಟೀನ್ಗಳು ಮೊಟ್ಟೆ, ಆಮೇಲೆ ಗೋಧಿ, ಇನ್ನು ಇತರೆ ಪದಾರ್ಥಗಳು. ಜೀವಸತ್ವಗಳು ತರಕಾರಿ, ಅದೇ ಹೇಳಿದ್ನಲ್ಲ, ತರಕಾರಿ ಮತ್ತು ಹಣ್ಣುಗಳು. ಲವಣಗಳು, ಉಪ್ಪು ಮತ್ತು ನೀರು. ನಾರು ಪದಾರ್ಥಗಳು ಅಂದರೆ ಈಗ ಬೀನ್ಸು ಬರ್ತೈತೆ ಅಂದರೆ ನಾವು ಹಿಂಗೆ ಸುಲಿದ್ರೆ ನಾರು ಬರುತ್ತೆ ನೋಡ್ತೀರಾ, ಇದು ನಾರಿನ ಪದಾರ್ಥಗಳಿಗೆ ಉದಾಹರಣೆಯಾಗಿದೆ. ಈಗ ದೇಹಕ್ಕೆ ರಕ್ಷಣೆ ಒದಗಿಸುವ ಆಹಾರ ವಸ್ತುಗಳು. ನಮ್ಮ ದೇಹಕ್ಕೆ ರಕ್ಷಣೆ ಬೇಕಲ್ವಾ, ದಿನ ಬೆಳಗ್ಗೆ ಊಟ ಮಾಡಿ ಬರ್ತೀವಲ್ಲ, ಅದರಲ್ಲಿ ಇರ್ತಕ್ಕಂಥ ಇದು ತರಕಾರಿಗಳ ದೇಹ ರಕ್ಷಣೆ ಅದನ್ನು ನೋಡೋಣ. ಅದೇ ತರಕಾರಿ ಹೇಳಿದ್ನಲ್ಲ, ತರಕಾರಿ, ಆಮೇಲೆ ನಂದಿನಿ ಮಿಲ್ಕ್ ಪೌಡರ್ ನೋಡ್ತಿದ್ದೀರಲ್ಲ. ಕ್ಷೀರಭಾಗ್ಯ ಯೋಜನೆಯಡಿ ಶಾಲೆ ವಿದ್ಯಾರ್ಥಿಗಳಿಗೆ ಉಚಿತ ಹಾಲಿನ ಪುಡಿ ವಿತರಣೆ. ನಮಗೆ ಬೆಳಗ್ಗೆ ಬಂದ ತಕ್ಷಣ ಹಾಲು ಕೊಡ್ತಾರಲ್ಲ. ಆಮೇಲೆ ಈ ಪ್ಯಾಕೆಟ್ನಲ್ಲಿರುವ ಕೆನೆಭರಿತ ಹಾಲಿನ ಪುಡಿ 8.2 ಲೀಟರ್ ಟೋನ್ಡ್ ಹಾಲಿಗೆ ಸಮಾನವಾಗಿದೆ. ಅಂದರೆ ಡೈರಿಯಲ್ಲಿ 2 ಲೀಟ್ರ್ ಹಾಲು ತಗೊಂತೀರಲ್ಲ, ಅದು 8 ಲೀಟ್ರ್ ಹಾಲು ತಗೊಂತೀರಲ್ಲ, ಅದು ಇದಕ್ಕೆ ಸಮನಾಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಬೆಳವಣಿಗೆಗೆ ಸಹಾಯ ಮಾಡುವ ಆಹಾರ ವಸ್ತುಗಳು. ಮೊಟ್ಟೆ, ಆಮೇಲೆ ಹಸಿರು ತರಕಾರಿಗಳು, ಬಾಳೆಹಣ್ಣು, ಹಾಲು, ಮೊಟ್ಟೆ ನೋಡ್ತೀವಲ್ಲ, ಇವು ನಮ್ಮ ದೇಹಕ್ಕೆ ರಕ್ಷಣೆ ನೀಡುವ ಅಥವಾ ಬೆಳವಣಿಗೆ ಮಾಡುವ ವಸ್ತುಗಳು. ಶಕ್ತಿ ಪ್ರಧಾನವಾದ ಆಹಾರ ವಸ್ತುಗಳು. ಹೇಳ್ತೀರಾ ಶಕ್ತಿ ಪ್ರಧಾನ ಆಹಾರ ವಸ್ತುಗಳನ್ನ? ಅದೇ ಹಸಿರು ತರಕಾರಿ, ಮೊಟ್ಟೆ. ಹೇಳ್ರಿ ಯಾರಾದ್ರು. ಬಾಳೆಹಣ್ಣು, ಹೂಕೋಸು, ಶೇಂಗಾ, ರಾಗಿ, ಜೋಳ, ಗೋಧಿ. ಒಂದೆರಡು ಪ್ರಶ್ನೆ ಕೇಳ್ತೀನಿ. ಕೆಲವು ನಾರಿನ ಪದಾರ್ಥಗಳಿಗೆ ಉದಾಹರಣೆ ಕೊಡಿ. ಜೋಳೆಕಾಯಿ. ನಮಗೆ ಯಾವ ಹಣ್ಣುಗಳಲ್ಲಿ ಸಿ ವಿಟಮಿನ್ ದೊರಕುತ್ತದೆ? ನಿಂಬೆಹಣ್ಣು, ಕಿತ್ತಳೆ, ಟೊಮೊಟೊ. ಕಿತ್ತಳೆ, ನಿಂಬೆಹಣ್ಣು, ಟೊಮೊಟೊ. ಮೂರನೇ ಪ್ರಶ್ನೆ, ನಮಗೆ ರೋಗ ನಿರೋಧಕ ಶಕ್ತಿ ನೀಡುವ ಆಹಾರ ಪದಾರ್ಥಗಳು ಯಾವುವು? ಸಿಟ್ರಸ್ ಹಣ್ಣು, ಸಿಹಿ ಹಸಿರು ತರಕಾರಿ, ಅರಿಶಿಣ, ಮೊಸರು, ಮೊಟ್ಟೆ ಇತ್ಯಾದಿ. ಶಕ್ತಿ ಯಾಕೆ ಬೇಕು? ನಮಗೆ ಕೆಲಸ ಮಾಡಲು, ಚಲಿಸಲು, ದಿನನಿತ್ಯದ ಚಟುವಟಿಕೆ ಮಾಡಲು, ಆಹಾರ ಹುಡುಕಲು, ಒಟ್ಟಾರೆಯಾಗಿ ನಮ್ಮ ಮೂಲಭೂತ ಸೌಲಭ್ಯ ಒದಗಿಸಿಕೊಡಲು ನಮ್ಗೆ ಶಕ್ತಿ ಬೇಕು. ಬೇಳೆಕಾಳುಗಳಲ್ಲಿ ಪೌಷ್ಟಿಕಾಂಶ ಯಾವ್ದಿರ್ತದೆ? ನಾವು ಪ್ರತಿದಿನ ಕನಿಷ್ಠ ಪಕ್ಷ ಎಷ್ಟು ನೀರು ಕುಡಿಯಬೇಕು? 2 ಲೀಟರ್ 2.5 ಲೀಟರ್ ನೀರು ಕುಡಿಬೇಕು. ಧನ್ಯವಾದಗಳು.